ಪೂರ್ವ ಕರಾವಳಿ, ದಕ್ಷಿಣ ಮಧ್ಯ ಮತ್ತು ಪಶ್ಚಿಮ ರೈಲ್ವೆ ವಲಯಗಳಲ್ಲಿ ಮೂಲಸೌಕರ್ಯ ಹಾಗೂ ತಂತ್ರಜ್ಞಾನ ಮೇಲ್ದರ್ಜೆಗೇರಿಸಲು 765 ಕೋಟಿ ರೂಪಾಯಿಗಳನ್ನು ಭಾರತೀಯ ರೈಲ್ವೆ ಮಂಜೂರು ಮಾಡಿದೆ. ಈ ಪೈಕಿ ಪೂರ್ವ ಕರಾವಳಿ ರೈಲ್ವೆಯ ವಿದ್ಯುತ್ ಟ್ರಾಕ್ಷನ್ ವ್ಯವಸ್ಥೆ ನವೀಕರಣಕ್ಕೆ 318 ಕೋಟಿ ರೂಪಾಯಿ ಹಾಗೂ ದಕ್ಷಿಣ ಮಧ್ಯ ರೈಲ್ವೆಯ ರಾಯಚೂರು ಗುಂತಕಲ್ ವಿಭಾಗದ ವಿದ್ಯುತ್ ವ್ಯವಸ್ಥೆ ಸುಧಾರಣೆಗೆ 259 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಈ ಯೋಜನೆಗಳಿಂದ ಹೌರಾ ಚೆನ್ನೈ ಮತ್ತು ಮುಂಬೈ ಚೆನ್ನೈ ಮಾರ್ಗಗಳಲ್ಲಿ ರೈಲುಗಳ ವೇಗ ಹಾಗೂ ಸರಕು ಸಾಗಣೆ ಸಾಮರ್ಥ್ಯ ಹೆಚ್ಚಲಿದೆ. ಅಲ್ಲದೆ ಪಶ್ಚಿಮ ರೈಲ್ವೆಯ ವಡೋದರಾ ಮತ್ತು ಮುಂಬೈ ವಿಭಾಗಗಳಲ್ಲಿ 1,000 ಕಿಲೋಮೀಟರ್ ಉದ್ದದ ಆಪ್ಟಿಕಲ್ ಫೈಬರ್ ಕೇಬಲ್ ಅಳವಡಿಸಲು 187 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ. ಇದು ರೈಲು ಅಪಘಾತ ತಡೆ ತಂತ್ರಜ್ಞಾನವಾದ ಕವಚ್ ಸೇರಿದಂತೆ ಡಿಜಿಟಲ್ ಸಂವಹನ ವ್ಯವಸ್ಥೆಯನ್ನು ಬಲಪಡಿಸಲಿದೆ. ರೈಲ್ವೆ ಜಾಲದ ಪ್ರಮುಖ ವಿಭಾಗಗಳಲ್ಲಿ ಕಾರ್ಯಾಚರಣೆ ದಕ್ಷತೆ ಮತ್ತು ಆಧುನೀಕರಣವನ್ನು ಉತ್ತೇಜಿಸುವುದು ಈ ಯೋಜನೆಗಳ ಮುಖ್ಯ ಉದ್ದೇಶವಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ.